ಸವ ಎಲ್ಲ ಕೆಲಸ ಮಾಡಿ ಬಟ್ಟೆನೂ ಒಗೆದು ಒಣ ಹಾಕಿ ಬರೋ ತನಕ ಅಂದ್ರೆ ಸಾಕಾಗಿ ಹೋತವ. ಆಕೆ ನನ್ನ ಸೊಸಿ ಇದ್ಲು ಎಲ್ಲ ಮಾಡ್ತಿದ್ಲು, ಏನು ಕಂಡು ಬರ್ತದಿಲ್ಲ. ಈಗ ಆಕೆ ಊರು ಹೋದಾಗಿದ್ದ ಓಟು ನನ್ನ ಮೇಲೆ ಬಿದ್ದೈತೆ ಕೆಲಸ. ನೀನು ಮಗಳು ಮಾಡ್ತೆ ಅಂದ್ರೆ ಪಾಪ ಈಗ ಮಾಡೋ ಅಂಥ ಪರಿಸ್ಥಿತಿ ಬೇರೆ ಇಲ್ಲ, ನೀನು ಹೇಳೋಕ್ಕೂ ಆಗದ್ದು. ಓಟು ನಾನು ಮಾಡೋತ್ತಿಗೆ ಕೈಕಾಲೆಲ್ಲ ಸೋತಂಗಕ್ಕವ್ವ. ಸುಮ್ಮನೆ ನಿಮ್ಮ ಅಣ್ಣಗೆ ಹೇಳಿ ಒಬ್ಬಾಕಿನ ಕೆಲಸದಕ್ಕೇನಾರ ಇಡು ಅಂತಂದ್ರೆ ಹೇಳ್ಬೇಕು. ಇವ ನನಗೆ ಆಗಂಗಿಲ್ಲವ ಇವ. ಹೌದು ಬೇವ, ಅಣ್ಣಗೆ ಹೇಳಿ ಸುಮ್ಮನೆ ಒಂದು ಆಳು ಇಡ್ಸೋದ ಚಲೋ. ಈಕೆ ನಿನ್ನ ಸೊಸಿ ಊರಿಗಿಂತ ಮುಂಚೆ ಹೋಗಿ ಕುತ್ಕೊಂಡಾಳ ತಮ್ಮನ ಮದುವೆ ಮಾಡಕ್ಕೆ. ಏನು ಈಗ ಹೋಗ್ಲಿಲ್ಲ ನಡೆಯಂಗೆ ಇಲ್ಲ ನಾನು ಅರ್ಗತೆ ಮಾಡಿದ್ಲು. ಯಾಕೆ 4 ದಿನ ಮುಂದಿದ್ದಷ್ಟು ಹೋಗಿದ್ರೆ ಹಾಕೋದಿಲ್ಲ, ತಿಂಗಳಾನು ಗಂಟ್ಲೆ ಹೋಗಿ ಕುಂದ್ರ ಅಂತದು ಏನಿತ್ತು. ಗೊತ್ತಾಗಲ್ತಾಗ ಅವನಿಗೆ. ಅದಕ್ಕೆ ಒಂದು ಆಳು ಹಚ್ಬಿಡು ಸುಮ್ಮನೆ. ನೀನು ಏಟಂತ ದಣ್ಕಂತಿದ್ದಿ. ಈಗ ಎಲ್ಲ ಕೆಲಸ ಮಾಡಿ 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 ಸುಸ್ತಾಗಿ ಕೂತ್ಕೊಂಡೆ. ನಾಳೆ ನನ್ನ ಬಣೆತನ ಹೆಂಗೆ ಮಾಡ್ತಿದ್ದಿ, ಕೂಸಿನ ಹೆಂಗೆ ನೋಡ್ಕೊಂತಿದ್ದಿ. ಸುಮ್ಮನೆ ಆಗಿ ಹೋಗೋದು ಕೆಲಸ ನೋಡವ ಇದು. ಹ್ಞೂನವ ಬರ್ಲಿ ತಡಿ, ಇವತ್ತು ಸಂಜಿಕೆ ಅವನು ಮಾತಾಡ್ಬಿಡ್ತಾನೆ. ಅವನಿಗೆ ಮಾತಾಡಿ ಹೆಂಗೆ ಮನೆ ಖರ್ಚಿಗೆ ರೊಕ್ಕ ಕೊಟ್ಟಿರ್ತಾನಲ್ಲ, ಅದ್ರಾಗ ಇನ್ನೊಂದಿಷ್ಟು ಜಾಸ್ತಿ ಇಸ್ಕೊಂಡು ನಾನು ಒಂದು ಆಳು ಇಟ್ಬಿಡ್ತಾನೆ. ಮತ್ತು ಅವ್ನು ಕೇಳ ಮಾಡ ಅನ್ನೋದು ಯಾಕೆ, ಅವ ಏನು ಮಾಡವಲ್ಲ ಮಟ್ಟವಲ್ಲ. ರೊಕ್ಕ ಕೊಟ್ಟು ಕೈ ಬಿಟ್ರೆ ಮುಗಿದೋತು ಅವ್ನ ಕೆಲಸ. ಆಟ ಮಾಡಿದ್ರಾತ. ಸುಮ್ಮನೆ ಅವ್ನು ಕೇಳಿ ಹೇಳಿ ಮಾಡೋದೇನೈತಿ. ಅಷ್ಟ ಚಲೋ ನೋಡ್ಯವ. ಕೇಳಿದೆ ಅಂದ್ರೆ ನೋಡು, ನಾನು ಹೆಂಡ್ತಿದ್ದಾಗೆಲ್ಲ ಮಾಡ್ಕೊಂಡು ಹೋಗೋದ್ಲು. ಆಕೆ ಊರಿಗೆ ಹೋಗಳ, ಇವ್ರಿಗೆ ಇಷ್ಟೊತ್ತು ಕೆಲಸ ಆಗೋಲ್ದೇನೋ ಅಂದು ನಾಳೆ ಒಂದು ಮಾತಂತ ನೋಡಣ್ಣ. ಸುಮ್ಮನೆ ಅದಕ್ಕಿಂತ ಇದ ಚಲೋ. ಅವ್ನಿಗೆ ಹೇಳೋದೇನೈತಿ, ಒಂದು ಆಳು ಇಟ್ಬಿಡು. ಕೇಳ್ತಾವ ನೋಡ್ರಿ ರೊಕ್ಕನ ಒಂದು 500 ಹೆಚ್ಚ ಕಮ್ಮಿನ ಕೊಟ್ಟು ಕೆಲಸ ಮಾಡಿಸ್ಕೆ. ಸರಿ ತಗ, ಹಂಗೆ ಮಾಡಿದ್ರತ್ತ. ಅಂದಂಗೆ ನಿನ್ನ ಗಂಟೆಲ್ಲೋಗೇನ ಮುಂಜಾನೆಯಿಂದ ಕಾಣವಲ್ಲಲ್ಲ. ತಿಂಡಿ ತಿಂದು ಹೋಗ್ರಿ ಹೇಳ್ಯಾರ ಅಂದೆ. ಇಲ್ರಿ ಹೊರಗೇನ ಕೆಲಸ ಐತಿ ಅಲ್ಲೇ ತಿಂತೇನೆ ಅಂತಂದು ಹಂಗೆ ಹೋದ್ರವ. ಅದು ಯಾವುದೋ ಕಂಪ್ನಿಗೆ ಇಂಟ್ರ್ಯೂ ಕೊಡಕ್ಕೆ ಹೋಗಿದ್ರವ, ಕೆಲಸಕ್ಕೆ ಬೇಕಾಗ್ಯಾರ ಅಂತಂದು ಹೇಳಿದ್ರಂತ. ಅದಕ್ಕೆ ನಾನು ಓದಿಗೆ ತಕ್ಕಂಗೆ ಕೆಲಸ ಸಿಗ್ತೈತೆ, ಅಲ್ಲಿ ಹೋಗಿ ಬೆಟ್ಟಾಗಿ ಮಾತಾಡಿ ಬರ್ತಾನೆ. ಮತ್ತು ಇಲ್ಲಿ ತಿಂಡಿ ತಿನ್ಕೊಂತ ಕುಂತ್ರೆ ಲೇಟ್ ಆಕತಿ ಅಂತಂದ್ರೆ ಅದಕ್ಕೆ ನಾನು ಆಗಲಿ ತಗೊಳ್ರಿ ಹೋಗಿ ಬರ್ರಿ ಅಂತ ಅಂದಿದ್ದೆ. ಮಾನ್ಸ ರೀ ಹೋಗಿ ಬಂದ್ರೆ ಏನಂದ್ರೆ ಏನಾದ ಕೆಲಸದ್ದು? ಅಲ್ಲ ಹುಡುಗಿ, ಈಗರ ಹೊರಗಿಂದ ಬಂದಾರ ಹಳೆಯಾರ, ಬರತ್ಗೆ ಒಟ್ಟು ನೀರು ಚಾ ಏನಾರು ಕೊಡ್ಬೇಕು, ಸಮಾಧಾನದಾಗ ಮಾತಾಡ್ಬೇಕು ಅನ್ನಂಗೆ ಇಲ್ಲ. ಹಂಗೆ ಹೊರಗೆ ಬಂದಿದ್ದಂಗನ ಹಂಗೆ ಹುರ್ರ ಅಂತಂದು ಹೋಗೇ ಬಿಡೋದೇನ? ಏನಾತ ಏನಿಲ್ಲ, ಏನು ತಂದು ಏನು ಬಿಟ್ಟೆ ಅಂತಂದು ತಡ್ಕೊಟ್ಟು ಸಮಾಧಾನಕ್ಕೆ ಕೇಳು. ಎಲ್ಲಿ ಹೋಗಂಗಿಲ್ಲ, ಹಳೆಯನ್ ಇಲ್ಲೇ ಇರ್ತಾನೆ. ಹಂಗೆ ಹೇಳ್ರಿ ಅತ್ತಿಯರ, ನಿಮ್ಮ ಮಗಳಿಗೆ ಒಂದು ಚೂರು ಬುದ್ಧಿಲ್ ನೋಡ್ರಿ. ಹಂಗೆ ಹೊರಗಿಂದ ಬರ್ತಿಗೆ ಚಲೋ ಮಾಡಿಬಿಡ್ತಾಳ. ಹಂಗಾರೆ ಆಕಿ ಅವಸರ ಜಾಸ್ತಿ ಆಕಿಗೆ. ಅದಿಲ್ರಿ ಹೇಳ್ಯಾರ, ಏನಾತ್ರಿ ಕೆಲ್ಸಕ್ಕೆ ಹ್ಞೂ ಅಂದ್ರೇನ್ರಿ? ಯಾವಾಗಿಂದ ಬರಕ್ಕೆ ಹೇಳಿದ್ರಿ? ನಾಳಿಂದನೇ 1ನೇ ತಾರೀಕಿಂದ ರೀ? ನಾನು ಭಾಳ ಅವಸರದಕ್ಕಿ. ನಿಮ್ಮ ಅತ್ತೆಯರು ಭಾಳ ನಿಧಾನದಾರ ನೋಡಪ್ಪ, ಕೇಳಕತ್ತಾರ. ಹೇಳು, ಯಾವಾಗಿಂದ ಬರಕ್ಕೆ ಹೇಳ್ಯಾರ? ಯಾವಾಗಿಂದ ಅನ್ನಕ್ಕೆ ಏನೈತಿ, ಒಂದು 50-60 ಸಾವಿರ ರೂಪಾಯಿ ಇದ್ವು ಅಂದ್ರೆ ಕೆಲ್ಸಕ್ಕೆ ಇವತ್ತನ ಸೇರ್ಕೋಬೋದತ್ತು. ಆದ್ರೆ ರೊಕ್ಕ ಇದ್ದಿಲ್ಲಲ್ಲ, ಅದಕ್ಕೆ ಮನ್ಯಾಗ ಒಂದು ಮಾತು ಕೇಳಿ ಹೇಳ್ತೇನೆ ರೀ ಅಂತಂದು ಹೊಳ್ಳಿ ಬಂದೆ ನೋಡು. ಏನು ಹೇಳ್ಯಾರ ಹಂಗಂದ್ರೆ? ಅಲ್ಲ, ನೀವು ಕೆಲ್ಸಕ್ಕೆ ಸೇರಿದ್ರೆ ಪಗಾರ ಅವ್ರು ಕೊಡ್ಬೇಕು. 50-60 ಸಾವಿರ ಇಟ್ಕೊಂಡು ನೀವೇನು ಮಾಡ್ತೀರಿ? ಅದು ಅಲ್ದ ಏನೋ ಬಿಸ್ನೆಸ್ ಮಾಡ್ತಾನೆ, ರೊಕ್ಕ ಬೇಕು ಅಂತಂದು ಅಂದಿದ್ರಿ ನನ್ನ ಮಗನಿದ್ರಿಗೆ. ಅವನು ಲೋನ್ ಮಾಡಿಸ್ಕೊಡ್ತಾನೆ ಅಂತ ಅಂದದ್ದ. ಇದನ್ನು ಬಿಟ್ಟು ಈಗ ಮತ್ತೆ ನೌಕರಿ ಹುಡುಕ್ಯಂತ ಅಡ್ಡಾಡಕತ್ತೀರಿ. ಏನು ಮಾಡಿದ್ರೆ ಎತ್ತೀರ? ಒಬ್ಬರ ನೆಚ್ಚಿಗೆ ಹೆಂಗೆ ಕುಂದ್ರಾಕತಿ? ಹಳೆಯರು ಇವತ್ತು ಮಾಡಿಸ್ತಾನೆ, ನಾಳೆ ಮಾಡಿಸ್ತಾನೆ, ಲೋನ್ ಮಾಡಿಸ್ತಾನೆ ಅಂತಾರ. ಅದು ನೋಡಿದ್ರೆ ರೊಕ್ಕ ಬರ್ವಲ್ವು ಕೈಗೆ, ಏನಿಲ್ಲ. ನನಗರ ಒಂಥರ ಆಕತಿ. ನನ್ನ ಹೆಂಡ್ತಿ ಏನಾರು ತಗೊಂಬರ್ರಿ ತಿನ್ನಾಕ ಬೈಕಿಗೆ ಹೂವು ಅಂತಂದಂದ್ಲ ಅಂದ್ರೆ ಯಾರ್ದಾರ ಕಡೆ ರೊಕ್ಕ ಇಸ್ಕೊಂಡು ಹೋಗೇ ತರ್ಬೇಕು ಅಂತ ಪರಿಸ್ಥಿತಿ ಬಂದೈತಿ ರೀತಿರ ನನಗೆ. ಅದಕ್ಕೆ ಒಟ್ಟು ನೌಕರಿಗಾರ ಸೇರಿದ್ರೆ ಹಳೆಯಾರು ಲೋನ್ ಮಾಡಿಸ್ಕೊಡೋ ತನಕ ಒಂದು 4 ತಿಂಗಳು ಪಗಾರ ಬರ್ತೈತಲ್ಲ ಕೈಗೆ ಅನ್ನೋ ಇದಕ್ಕೆ ಹೋಗಿದ್ದು ನೋಡ್ರಿ ಅತ್ತೀರ. ಮತ್ತು ಅವರು ಒಂದು 50,000 ರೂಪಾಯಿ ಅಡ್ವಾನ್ಸ್ ಕಟ್ಬೇಕಾಕತ್ರಿ. ಅದನ್ನು ಕಟ್ಟಿದೆ ಅಂದ್ರೆ ಇವತ್ತನ ಕೆಲ್ಸಕ್ಕೆ ಸೇರ್ಕೆ ಅಂತ ನಂದಾರ್ರಿ. ನೋಡ್ರಿ ಅತ್ತೀರ, ಹೆಂಗಾರ ಆತಂದ್ರೆ ಒಂದು ಸ್ವಲ್ಪ ಒಂದು 50-60 ಸಾವಿರ ರೂಪಾಯಿ ಹೆಂಗಾರ ಅಡ್ಜಸ್ಟ್ ಮಾಡಿಕೊಡ್ರಿ ಅತ್ತೀರ. ನಾ ಪಗಾರ ಬರ್ತಿದ್ದಂಗೆ ನಿಮ್ಮ ರೊಕ್ಕ ಹೊಳ್ಳಿ ಕೊಟ್ಬಿಡ್ತಾನೆ ರೀ. ಒಂದು ಸ್ವಲ್ಪ ನೀವೇ ಆಸರ ಆಗ್ಬೇಕ್ರಿ ಅತ್ತೀರ. ನಿಮ್ಮನ್ನು ಬಿಟ್ಟರೆ ನನಗರ ಯಾರದಾರ್ರಿ? ಹೌದಾ? ಅಲ್ಲ, ಎಲ್ಲರೂ ಕೆಲಸ ಮಾಡಿ ಅವ್ರ ಕಡೆಯಿಂದ ಪಗಾರ ಇಸ್ಕೊಂಬರ್ತಾರ. ನೀವೇನು ಅವ್ರಿಗೆ ರೊಕ್ಕ ಕಟ್ಟಿ ಕೆಲ್ಸಕ್ಕೆ ಸೇರೋದು ಏನಪ್ಪ? ನನಗಂತ ಏನು ತಿಳಿಯಂಗಿಲ್ಲ ಇದು. ಅಷ್ಟಕ್ಕೆ 50-60 ಸಾವಿರ ಅಂದ್ರೆ ನಾನು ಎಲ್ಲಿಂದ ತರಲಪ್ಪ? ನಾನೇನು ದುಡಿತೇನೆ ಮಾಡ್ತೇನೆ, ಏನೋ ಇಟ್ಟು ಮನೆ ಖರ್ಚಿಗೆ ಕೊಟ್ಟಿರ್ತಾರಲ್ಲ, ಅದ್ರಾಗ 4 ಬಿಲ್ಲಿ ಉಳಿಸ್ಕೊಂಡಿರ್ತಾನೆ. ಅವನ್ನ ಇದಕ್ಕೆ ಕೊಟ್ಟಿರ್ತಾನೆ ಖರ್ಚಿಗೆ. 50-60 ಸಾವಿರ ರೂಪಾಯಿ ಒಂದು ಸ್ವಲ್ಪ ಕಷ್ಟನ ಆಕತ್ತಪ್ಪ ಇದು. ಇರ್ಲಿ ಬಿಡ್ರಿ ಅತ್ತೀರ, ನಿಮ್ಮ ತೊಂದ್ರೆ ಏನು ಅಂತ ನನಗೂ ಅರ್ಥ ಆಕತಿ. ಪಾಪ ನೀವರ ಎಲ್ಲಿಂದ ತರೋರು ಅದು 50-60 ಸಾವಿರ ಗಂಟ್ಲೆ ರೊಕ್ಕನ? ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ.
ನಾನೇ ಏನಾರು ಒಂದು ದಾರಿ ನೋಡ್ಕೊಂತಾನೆ ಇದಕ್ಕೆ. ಅಂದಂಗೆ ಮಾನ್ಸ, ನಾಳೆಯಿಂದ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಜಲ್ದಿ ಎದ್ದು ನನಗೆ ಒಂದು ಸ್ವಲ್ಪ ಡಬ್ಬಿ ಮಾಡಿ ಕಟ್ಟಕ್ಕಾಕತ್ತೆ. ನಾನು ಅಲ್ಲೊಂದು ವಾಚ್ಮ್ಯಾನ್ ಕೆಲಸಕ್ಕೆ ಕೇಳ್ಕೊಂಬಂದಾನೆ. ಅದಕ್ಕೆ ಬರ್ರಿ ಅಂದಾರ, ಅಡ್ಡಿ ಇಲ್ಲ ಅಂದಾರ. ಒಂದು ಪಗಾರನ ಗೀಡ್ತೈತೆ, ಅಡ್ಡಿ ಇಲ್ಲ. ಅದಕ್ಕೆ ನೀ ಮಾಡಿಕೊಟ್ರೆ ನಾನು ಕೆಲ್ಸಕ್ಕೆ ಹೋಗಿ ಬಂದುಬಿಡ್ತೇನೆ. ಮತ್ತು ಹೆಂಗಾರ ಮಾಡಿ ಅದು ಹೊಂದಿಸ್ಬೇಕಲ್ಲ ರೊಕ್ಕನ. ಬರ್ತಾ ಇನ್ನು ಮತ್ತು ಫ್ಯಾಮಿಲಿ ದೊಡ್ಡದಾಗಕತ್ತು. ನಾಳೆ ಪಾಪು ಹುಟ್ಟಿದ ಮೇಲೆ ಅದಕ್ಕೆ ಖರ್ಚು ಅದು ಇದು 108 ಇರ್ತಾವೆ, ಹೌದಲ್ಲ? ಅದಕ್ಕೆ ಯಾವುದಾದ್ರೇನು ಮಾಡಿದ್ರಾತು. ಇನ್ನು ವಾಚ್ಮ್ಯಾನ್ ಕೆಲ್ಸಕ್ಕೆ ಬ್ಯಾಡ್ರಿ ಹೇಳ್ಯಾರ. ನೀವು ನಮ್ಮನೆ ಹಳೆಯಾರ, ನಮ್ಮನೆ ಪ್ರತಿಷ್ಠೆ ಏನು ನೋಡ್ಬೇಕು, ಮಂದಿ ನೋಡಿದ್ರೆ ಏನು ಅನ್ಬೇಕು, ನಿನ್ನ ಮಳೆಯ ಇಂಥ ಕೆಲಸ ಮಾಡ್ತಾನಲ್ಲ ಅಂದ್ರೆ ನಮಗೆ ಹಸ ಆಕತ್ರಿ. ನೀವು ಅಲ್ಲೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಇರ್ರಿ ಬೇಕಾರೆ 4 ತಿಂಗಳು, ಏನು ತೊಂದ್ರೆ ಇಲ್ಲ. ಲೇಟಾಗಿ ಆದ್ರೆ ಹೊತ್ತು ಕೆಲ್ಸಕ್ಕೆ ಸೇರ್ಕೇವಂತಾರಂತ. ವಾಚ್ಮ್ಯಾನ್ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಮಂದ್ಯಾಗ ನಮಗೆ ಹಸ ಆಕತಿ. ನಮ್ಮ ಮಳೆಯ ಹಿಂಗೆ ಕೆಲಸ ಮಾಡ್ತಾನಂದ್ರೆ ಮಂದಿ ಮುಂದೆ ನಾವು ಹೆಂಗೆ ಇಳ್ಕೊಳದ್ರಿ? ಅದಕ್ಕೆ ಹಂಗಂದ್ರೆ ಹೆಂಗೆ ಬೇವ? ಅದಕ್ಕೂ ಬೇಡ ಅಂತಿದ್ದಿ, ಇದಕ್ಕೂ ಬೇಡ, ರೊಕ್ಕ ಇಲ್ಲ ಅಂತಿದ್ದಿ. ಯಾವ್ದಕ್ಕಾರ ಒಂದಕ್ಕೆ ಆಗ್ಬೇಕ? ಅಣ್ಣ ರೊಕ್ಕ ಕೊಡಿಸ್ತೀನಿ ಅಂತ ನಾವು ಕೊಡಾಕ್ತಾ ಇರಲ್ಲ. ನೀನು ರೊಕ್ಕ ಕೇಳಿದ್ರೆ ರೊಕ್ಕ ಇಲ್ಲ ಅಂತಿದ್ದಿ. ಮತ್ತು ಹೋಗ್ಲಿ ಬಿಡು, ಏನಾರ ಮಾಡ್ಲಿ ಅವ್ರು. ಮನೆ ಕೂತ್ಕೊಂಡ್ರೆ ನೋಡಪ್ಪ, ಮಕ್ಕ ನೋಡ್ಕ್ಯಂತ ಒಬ್ರು ನೋಡ್ಕ್ಯಂತ ಏಟಕ್ಕಂತ ಮನೆ ಕುಂದ್ರಾಗಕ್ಕತಿ. ಅಪ್ಪ ನೋಡಿದ್ರೆ ಹಂಗೆ ಆಡ್ರ ಅಂತಿರ್ತತಿ. ಸೀದಾ ಏನು ಬೈಯಲ್ ಬಿಡು, ಆದ್ರೆ ಮಕ್ಕ ಸೊಟ್ಟು ಮಾಡಿರ್ತೈತಿ. ನಮ್ಮ ಮನ್ಯಾಗ ಇವ್ರನ್ನ ನೋಡೋತ್ತಿಗೆ ಸಾಕು, ಪಟಕ್ನ ಎದ್ದು ಹೋಗತಿ. ಮತ್ತು ನೋಡಿದ್ರೆ ಬೀಳ್ತೈತೆ ನನ್ನಂಗೆ ಮಾಡ್ತದ. ನನ್ನ ಮನೆಯವ್ರು ನೋಡೋದ್ರಾಗ ನಮ್ಮನೆ ಊರ್ಕಂತಾನ ಅಪ್ಪ. ಮನ್ಯಾಗ ಕುಂತು ಏನು ಮಾಡ್ತಾರತಾಗ? ಅದಕ್ಕೆ ಹೋಗೋಲ್ರಕ್ಕ. ನಿಮ್ಮ ಮರ್ಯಾದೆ ಕಮ್ಮಿ ಆಕತಿ ಅಂದ್ರೆ ಅವ್ರ ಮರ್ಯಾದೆ ಕಮ್ಮಿ ಆದ್ರೆ ನನಗೂ ಸೇರ್ಕೆ ಬರಲ್ಲ ನೋಡುವ. ನೀ ಅನ್ನೋದು ಖರೇನ. ಒಂದು 4 ದಿನ ತಡ್ರಿ ಹೇಳ್ಯಾರ. ಏನಾರ ರೊಕ್ಕ ಬರ್ತಾವೆ ನಾನು ನೋಡೋಣಂತ. ಯಾವಾರ ಬಂದು ಅಂದ್ರೆ ಕೊಡ್ತಾನೆ ಅಂತ. ಅಲ್ರಿ ಅತ್ತೀರ, ಈಗಿಲ್ಲದ ರೊಕ್ಕ ಇನ್ನು 4 ದಿನ ಆದಮೇಲೆ ಎಲ್ಲಿಂದ ಬರ್ತಾವ್ರಿ? ನಿಮ್ಮ ಕಡೆಗೆ ಏನು ಬಂಗಾರ ಬೆಳ್ಳೆ ಏನೈತಿ ಹೇಳ್ರಿ? ಏನು ಹೌದಪ್ಪ, ಯಾವಾರ ಬರೋ ರೊಕ್ಕದವು ಅಂತ ಐತೆ? ಅದನ್ನು ಇಲ್ಲ. ನೀವರ ಹೆಂಗೆ ಹೊಂದಿಸ್ಕೊಡೋರು? ಸುಮ್ಮನೆ ನಾಳೆ ನಾವು ಹೋಗೋದು ಬಿಟ್ಟೆ ಅಂತ ಕೆಲ್ಸಕ್ಕೆ ಮತ್ತೆ ಯಾರನ್ನಾರು ಸೇರಿಸ್ಕೊಂತಾರ, ಮತ್ತು ಕೆಲಸ ಜಲ್ದಿ ಹತ್ತಂಗಿಲ್ರಿ. ಅದಕ್ಕೆ ಈಗ ಕೇಳಿ ಬಂದ್ಬಿಟ್ಟನೆ, ಅದಕ್ಕೆ ಅಂತಂದು ಇಷ್ಟು ಹೇಳಾಕತ್ತಿದ್ನಿ ರೀ ನಾನು. ಅಯ್ಯ, ನನ್ನ ತಲೆಗೆ ಎಷ್ಟು ನನಗೆ ಲಕ್ಷಣ ಇಲ್ಲ ನೋಡ್ರಿ ಹೇಳ್ಯಾರ. ನೀವು ಬಂಗಾರ ಅಂದ್ಮ್ಯಾಗ ನೆನಪಾತು. ಅದು ನಮ್ಮ ಆಶಾಂದು 2 ಸರ ನನ್ನ ತಕ ಐತ್ರಿ. ಅದನ್ನು ಕೊಡ್ತಾನೆ ನಿಮಗೆ. ಅದನ್ನು ಎಲ್ಲರೂ ಒತ್ತಿ ಇಟ್ಟು ರೊಕ್ಕ ತಗೊಂಬಂದು ನಿಮ್ದೇನು ನೌಕರಿಗೆ ಅಂತಿರಲ್ಲ ಅದಕ್ಕೆ ಸೇರ್ಕೇರಿ. ನಾಳೆ ನನ್ನ ಮಗ ರೊಕ್ಕ ಕೊಡ್ತಾನಲ್ಲ, ಅದು ವ್ಯಾಪಾರ ಮಾಡಕ್ಕೆ ಅಂತಂದು ಲೋನ್ ಮಾಡ್ಸಕ್ಕಿರಲ್ಲ, ಆ ರೊಕ್ಕ ಬರತ್ತೇನೋ ಇದನ್ನು ಬಿಡಿಸಿ ಕೊಟ್ಬಿಡ್ರಿ. ಆಮೇಲೆ ಮತ್ತು ನನ್ನ ಸೊಸೆ ನನ್ನ ನಂಬಿ ಕೊಟ್ಟಾಳ ನೋಡು, ನಮ್ಮ ಅತ್ತೆರಿಗೆ ಕೊಟ್ಟೆ, ನಮ್ಮ ಅತ್ತೆಯರು ಅದನ್ನು ಒಯ್ದು ಗಿರ್ವಿ ಇಟ್ಟಾರ ಅಂತ ಅನ್ಕೋಬಾರ್ದಲ್ರಿ. ಅದಕ್ಕೆ ಅತ್ತಿಯರ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ಲೋನ್ ಆಗ್ತಿದ್ದಂಗನ ಮೊದ್ಲು ತಗೊಂಡೋಗಿ ಒಂದು ಸರ ಬಿಡಿಸ್ಕೊಂಬಂತು ನಿಮ್ಮ ಕೈಯಾಗ ಕೊಟ್ಬಿಡ್ತಾನೆ. ಯಾಕಂದ್ರೆ ಕಷ್ಟದ ಕಾಲಕ್ಕೆ ಆಗಿರ್ತೀರ ಅಂದಾಗ ಕಷ್ಟದ ಕಾಲಕ್ಕೆ ಅವ್ರಿಗೆ ವಾಪಸ್ ಕೊಡ್ಬೇಕಾಗಿದ್ದು ನಮ್ಮ ಧರ್ಮ ಐತ್ರಿ ಅತ್ತೀರ. ಅಂದಂಗೆ ಅತ್ತೀರ, ನಿಮ್ಮ ಬೀಗರು ಇವತ್ತು ಜವಳಿ ಹಾಕ್ಸಕ್ಕೆ ಹೋಗ್ಯಾರ. ನಾನು ನೀವು ಹೋಗಿರಿ ಅಂತಂದ ತಿಳಿದಿದ್ದೆ. ಯಾಕ್ರಿ ನಿಮಗೆ ಹೇಳಿಲ್ಲೇನ್ರಿ ಅವ್ರು? ಜವಳಿ ಹಾಕ್ಸಕ್ಕ ಇಲ್ಲಿ ಬಿಡಪ್ಪ, ನಮಗೇನು ಹೇಳಿಲ್ಲ. ಮತ್ತು ಹೇಳಿಲ್ದಾನೆ ಹೆಂಗೆ ಹೋಗೋದು? ನಮಗಾರ ಏನು ಗೊತ್ತು ಅವ್ರು ಜವಳಿ ಹಾಕ್ಸಕ್ಕೆ ಹೋಗ್ಯಾರ ಇಲ್ಲ ಅನ್ನೋದು. ಹೋಗ್ಲಿ ಬಿಡು, ಅವ್ರ ಮಗನ ಮದುವೆ ಅವ್ರು ಹೆಂಗಾರ ಯಾಕೆ ಮಾಡ್ಕೆಲ್ಲಿ. ನಮ್ಮ ಮಗನ ಮದುವೆಗಂತ ನಾವು ಓಡಾಡಿ ಮಾಡೇವೆ. ಈಗ ಅವ್ರಿಗೆ ಬಿಟ್ಟದ್ದು. ಅದು ಕರೆಕ್ಟ್ ಅನ್ರಿ. ಆದ್ರೆ ಎಷ್ಟಾಗಲಿ ಅವ್ರ ಮಗಳನ್ನ ಈ ಮನೆಗೆ ಕೊಟ್ಟಾರ ಅಂದಮೇಲೆ ನೀವು ಅವ್ರ ಅತ್ತಿ ಒಂದು ಸ್ವಲ್ಪರ ನಿಮ್ದು ಇದನ್ನು ಕಾಯ್ಬೇಕಾಕೈತೆ. ಅವರು ತೆಗಿ ಬೀಗ್ತಿ ಏನು ಅಂದಾಳು ಏನಿಲ್ಲ, ಖರೇನು ಒಂದು ಮಾತು ಅಂತ ಅನ್ಬೋದಾಗಿತ್ತು. ಯಾಕೆ ಅಂದಿಲ್ಲ. ಆ ಶಕ್ಕರಿಗೆ ನೆನಪದಂಗೆ ಕಂಡಿಲ್ಲ. ಇಲ್ಲ ಅಂದ್ರೆ ಅವರು ಕರಿತಿದ್ರು, ಹಂಗೇನು ಇದು ಮಾಡ್ತಿದ್ದಿಲ್ಲ. ಇರ್ಲಿ ಬಿಡ್ರಿ. ಸರಿ. ನನಗೇನ ಅಲ್ಲಿ ಗೊತ್ತಾತ್ರೆ ಹೋಗಿದ್ನಲ್ಲ, ಅದಕ್ಕೆ ಅಂದೆ. ಸರಿ ತಗೊಳ್ರಿ ತೀರಿ, ಸರ ತಂದು ಕೊಡ್ರಿ. ಪಟ್ಟನ ಹೋಗಿ ಅದನ್ನು ಎಲ್ಲರ ಇವರು ಬಂಗಾರದ ಅಂಗಡಿಯಾಗ ಒತ್ತಿ ಇಟ್ಟು ರೊಕ್ಕ ತಗೊಂಬಂದು ನಾಳಿಂದ ಕೆಲ್ಸಕ್ಕೆ ಹೋಗಕ್ಕೆ ಅಣಿಯಕ್ಕನ್ರಿ ನಾನು. ಹಂಗೆ ಕುತ್ಕೊಂಡು ಎಷ್ಟು ದಿನ ಕುಂತು ತಿನ್ನೋಕತಿ? ಸರಿ ನಡಿಯಪ್ಪ, ಕೊಡ್ತಾನೆ ಅಲ್ಲೇ. ರೀ, ಅದು ಕೆಲ್ಸಕ್ಕೆ ಬೇಕಾದ್ರೆ 4 ದಿನ ತಡೆದು ಹೋಗುವಂತ್ರಿ ಅಂತ. ಈಗ ರೊಕ್ಕ ಬರ್ತಾವಲ್ಲ, ರೊಕ್ಕ ತಗೊಂಡು ಎಲ್ಲಾರ ಒಂದು 4 ದಿವಸ ಅಡ್ಡಾಡಿ ಬರೋಣ್ರಿ. ಎಲ್ಲಿ ಹೊರಗೆ ಹೋಗಿಲ್ಲ, ಮದುವೆ ಅದಾಗಿದ್ದಾನ ಇಲ್ಲೇ ಕೊಳಕತ್ತೇನೆ. ಅದಕ್ಕೆ ಯಾವ್ರ ಒಂದು 4 ದೇವಸ್ಥಾನಗಳಿಗೆ ಹೋಗ್ಬರೋಣ. ನಾವು ಎಲ್ಲೇ ಅಲ್ಲಿ ಹೋಗಿಲ್ಲಲ್ಲ. ನನಗೂ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಇತ್ತು. ಆದ್ರೆ ಅವಾಗ ರೊಕ್ಕ ಇರಲಿಲ್ಲ. ಈಗ ಕೈಯಾಗ ರೊಕ್ಕ ಬರ್ತಾವ, ನೀ ಅಡ್ಡಾಡಂಗಿಲ್ಲಲ್ಲ. ಇಂಥ ಪರಿಸ್ಥಿತಿಯಾಗ ಅಡ್ಡಾಡಬಾರ್ದಲ್ಲ. ಪಾಪುಗೇನಾರು ತೊಂದರೆ ಆದ್ರೆ? ಅಲ್ರಿ, ಅದು ಹೆಂಗೆ ತೊಂದ್ರೆ ಕತಿ? ಬಸ್ ಗೀಸಿಗೆ ಅಡ್ಡಾಡಿದ್ರೆ ತೊಂದ್ರಪ್ಪ. ಕಾರ್ ಮಾಡ್ಕೊಂಡು ಹೋಗ್ಬೇಕು. ಕಾರ್ ಮಾಡ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ವಸ್ತಿ ಇದ್ದು ಬರ್ಬೇಕು. ಏನು ಹೌದಪ್ಪ, ನಿಂತು ಕಾಲ ಮೇಲೆ ಮುಂಜಾನೆ ದೊಡ್ಡ ಸಂಜೆ ಮಟ್ಟ ಓಸು ಮುಗಿಸ್ಕೊಂಬರ್ಬೇಕು ಅನ್ನಂಗಿಲ್ಲ, ಏನಿಲ್ಲ.
4 ದಿನ ಲೇಟ್ ಆಗಲಿ, ಹೌದಲ್ಲ? ಕಾರ್ ಬಾಡಿಗೆ ಮಾಡ್ಕ್ಯಂದ ಅಲ್ಲ, ಅದು ಅಲ್ದನ ಬಾಡಿಗೆ ಮಾಡ್ಕ್ಯಂದು ಹಾಲ್ಟಿಂಗಿಂದು ಮತ್ತು ಅದರ ಬೇರೆ ಈಗ 12 ರೂಪಾಯಿ ಕಿಲೋಮೀಟ್ರ್ ಅಂತಾರೆ. ಮತ್ತು ಕಾರಿನ ಖರ್ಚು ಅಂತ ತುಸ ಬರ್ತೈತೆ. ಅಲ್ಲ, ರೊಕ್ಕದ್ದು ಅಡ್ಜಸ್ಟ್ಮೆಂಟ್ ಆಗ್ಬೇಕಲ್ಲ. ನಿಮ್ಮ ಅವ್ವರು ನೋಡಿದ್ರೆ ಈಗ 50,000 ರೂಪಾಯಿ ಅಷ್ಟು ತಕ ಒತ್ತಿ ಇಟ್ಟು ಅನ್ನಕತ್ತಾರ. ಮತ್ತು ಇದಕ್ಕೆಲ್ಲ ಎಲ್ಲಿಂದ ತರಲಿ ನಾ ರೊಕ್ಕನ? ಎಲ್ಲ ಬೇರೆ ಒಂದು ಟೂರ್ಗೆ ಅಡ್ಡಾಡಿ ಖರ್ಚು ಮಾಡಿಬಿಟ್ರೆ. ರೀ ಪ್ಲೀಸ್ ರೀ, ಇದು ಒಂದು ಮಾತು ನಡೆಸ್ಕೊಡಂಗಲ್ಲ. ಬಸ್ರಿ ಬೈಕ್ ಅಂತಂದ್ರೆ ತಿಳಿದು ಮಾಡ್ರಿ. ನಾನೇನು ಕೇಳಿಲ್ಲ, ನಿಮ್ಮನ್ನು ಮದುವೆ ಅದಾಗಿದ್ದಾನ. ಇದು ಒಂದು ಮಾತು ನಡೆಸ್ಕೊಡಕ್ಕಾಗಂಗಿಲ್ಲೇನು? ಸರಿ ತಗ, ಹೋಗೋಣಂತ. ಆಮೇಲೆ ಮನ್ಯಾಗ ಏನು ಹೇಳೋಕ್ಕೋಬೇಡ ನೀನು. ಆಮೇಲೆ ಅತ್ತಿಯರು ದುಡಿಯೋದು ಬಿಟ್ಟು ನೋಡು ರೊಕ್ಕ ತಗೊಂಡು ಮಜಾ ಮಾಡಕ್ಕೆ ಅಡ್ಡಾಡಕತ್ತೆ ನಾಳೆ ಅಂತ ಅನ್ಕೋಬಾರ್ದು ನೋಡು. ಅದಕ್ಕೆ ನಾನು ಸ್ವಲ್ಪ ಇಲ್ಲೇ ಯಾರ್ದ ಅಂತೇಳಿ ನಮ್ಮ ಗೆಳೆಯಂದ್ರ ಆತು, ನಮ್ಮ ರಿಲೇಷನಿಂದ ಒಟ್ಟು ಯಾರ್ದೋ ಒಂದು